ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜುಲೈ 6ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಅದನ್ನ ವಾಚ್ ಮಾಡಿ. ಯಾಕಂದ್ರೆ ಅದರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಮತ್ತೆ ಆ PDF ಓದೋದ್ರಿಂದ ನಿಮಗೆ ಡೈಲಿ ಪೇಪರ್ ತಗೊಂಡ್ಕೊಂಡು ಅಂಡರ್ಲೈನ್ ಮಾಡಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಆದ ಟಾಪಿಕ್ ಅದನ್ನ ಸೆಲೆಕ್ಟ್ ಮಾಡಿ ನೀವು ಓದ್ಕೊಳ್ಳೋದ್ರಕ್ಕೆ ಒಂದು ತಾಸು ಹೆಚ್ಚಿನ ಸಮಯ ಬೇಕಾಗುತ್ತೆ. ಆದ್ರೆ ಇದರಿಂದ ನಿಮಗೆ 5 to 10 ಮಿನಿಟ್ಸ್ ಅಲ್ಲಿ ನೀವು ಡೈಲಿ ಕರೆಂಟ್ ಅಫೇರ್ಸ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಹಾಗೆ ವಿಡಿಯೋ ಕಡೆ ಬರೋದಾದ್ರೆ ಲ್ಯಾಂಡ್ ಪೌಲಿಂಗ್ ಭೂ ಸ್ವಾಧೀನವೇ ಬಿಡದಿ ಟೌನ್ಶಿಪ್ಗಾಗಿ 7,481 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಲು ರಾಜ್ಯ ಸರ್ಕಾರವು ಮುಂದಾಗಿದೆ. ರೈತರು ಜಮೀನು ಬಿಟ್ಟುಕೊಡಲು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ನಡುವೆಯೇ ಭೂಮಿ ಒಟ್ಟುಗೂಡಿಸುವಿಕೆ ಲ್ಯಾಂಡ್ ಪೌಲಿಂಗ್ ವಿಧಾನದ ಬಗ್ಗೆ ಚರ್ಚೆ ತೀವ್ರಗೊಂಡಿದೆ. ಹಳೆಯ ಪದ್ಧತಿಯಾದ ಭೂ ಸ್ವಾಧೀನಕ್ಕೆ ಪರ್ಯಾಯವಾಗಿ ಇತ್ತೀಚೆಗೆ ಲ್ಯಾಂಡ್ ಪೌಲಿಂಗ್ ವಿಧಾನವನ್ನು ಕೆಲವು ರಾಜ್ಯಗಳು ಅನುಸರಿಸುತ್ತಿವೆ. ಅಭಿವೃದ್ಧಿಪಡಿಸಿದ ಭೂಮಿಯಲ್ಲಿ ರೈತರಿಗೆ ಪಾಲು ನೀಡುವುದು ಲ್ಯಾಂಡ್ ಪೌಲಿಂಗ್ ತತ್ವ. ಆದರೆ ಈ ಪದ್ಧತಿಯು ಕೆಲವೆಡೆ ವಿಫಲಗೊಂಡಿದ್ದು ಹಲವು ವಲಯಗಳಲ್ಲಿ ಈ ಬಗ್ಗೆ ಆಕ್ಷೇಪಗಳಿವೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ. ಭೂ ಸ್ವಾಧೀನಕ್ಕಿಂತ ಲ್ಯಾಂಡ್ ಪೋಲಿಂಗ್ ಅನ್ನೋ ಹೊಸದೊಂದು ವಿದ್ಯಮಾನವನ್ನ ಈಗ ಪರಿಚಯಕ್ಕೆ ತರ್ತಾ ಇದ್ದಾರೆ. ಏನು ಇದು ಲ್ಯಾಂಡ್ ಪೋಲಿಂಗ್ ಅಂತ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಿರ್ದಿಷ್ಟ ಪ್ರದೇಶವನ್ನು ಅಭಿವೃದ್ಧಿಪಡಿಸುವುದರ ಭಾಗವಾಗಿ ಅಲ್ಲಿ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದು ಮತ್ತು ಜನರಿಗೆ ವಿವಿಧ ಸವಲತ್ತುಗಳನ್ನು ಒದಗಿಸುವುದಕ್ಕಾಗಿ ಆ ಪ್ರದೇಶದಲ್ಲಿ ರೈತರು ಜಮೀನು ಪಡೆಯುವುದನ್ನು ಲ್ಯಾಂಡ್ ಪೌಲಿಂಗ್ ಅಂತ ಕರೀತಾರೆ. ಈ ಲ್ಯಾಂಡ್ ಪೌಲಿಂಗ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಅನ್ನೋದು ಈಗ ತುಂಬಾನೇ ವಿವಾದಾತ್ಮಕ ಸಂಗತಿಯಾಗಿ ಪರಿಣಾಮ ಬೀರ್ತಾ ಇದೆ. ಅದ್ರ ಬಗ್ಗೆ ತುಂಬಾನೇ ಡೀಟೇಲ್ಸ್ ನ್ಯೂಸ್ಗಳು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಹಾಗೆ ಈ ಲ್ಯಾಂಡ್ ಪೌಲಿಂಗ್ ಅನ್ನೋ ಹೊಸ ವಿದ್ಯಮಾನವನ್ನ ಅಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಅಮೆರಿಕ ಸ್ವಾತಂತ್ರ್ಯೋತ್ಸವ INS ಸುದರ್ಶಿನಿ ಭಾಗಿ. ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ INS ಸುದರ್ಶಿನಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದು ನ್ಯೂಯಾರ್ಕ್ ಬಂದರನ್ನು ತಲುಪಿದೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ. ಅಮೆರಿಕಕ್ಕೆ ಈಗ ಸ್ವಾತಂತ್ರ್ಯ ಬಂದು 250ನೇ ವರ್ಷ ಆಗಿದೆ. ಹಾಗೆ INS ಸುದರ್ಶಿನಿ ಎಂಬ ನಮ್ಮ ನೌಕಾಪಡೆಯ ತರಬೇತಿ ನೌಕೆ ಅಮೆರಿಕದ ನ್ಯೂಯಾರ್ಕ್ ನಗರಕ್ಕೆ ಪ್ರದರ್ಶನಕ್ಕೆ ಹೋಗಿದೆ ಅನ್ನೋದು ಸ್ವಲ್ಪ ನೆನಪಿಟ್ಕೊಳ್ಳಿ. ಆ ಹೆಸರು ಮತ್ತೆ ಅಮೆರಿಕಕ್ಕೆ ಎಷ್ಟನೇ ಸ್ವಾತಂತ್ರ್ಯೋತ್ಸವ ಅನ್ನೋದನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಅಯೋಧ್ಯೆ ಕಾಣಿಕೆಯಂತೆ ಮತ ಲೂಟಿ. ಇದು ಜಾಸ್ತಿ ಎಲ್ಲ ನಾವು ಹೇಳಕ್ ಹೋಗಲ್ಲ. ಆದ್ರೆ ಇಲ್ಲೊಂದು ಸ್ವಲ್ಪ ಇದೆ ನೋಡಿ. ದೇವನಹಳ್ಳಿಯಲ್ಲಿ ಆಗಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಎಲ್ಲಿ ಮತ್ತೆ ಎಷ್ಟು ಅಡಿ ಮತ್ತೆ ಯಾರದ್ದು ಅನ್ನೋದನ್ನ ಸ್ವಲ್ಪ ನೋಡಿಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.